ವೆಲ್ಕಮ್ ಬ್ಯಾಕ್. ಹಿಂದಿನಿಂದ ಒಂದು ವಾರ ಕಾಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೀವನ ಕಥೆ ಹೇಳ್ತೀನಿ. ಮಾಜಿ ಪ್ರಧಾನಿ ಎಲ್ಲಿ ಜನಿಸಿದ್ರು, ರಾಜಕೀಯಕ್ಕೆ ಬರುವ ಮುನ್ನ ಏನು ಮಾಡ್ತಾಯಿದ್ರು, ಅವರು ಕಾಂಗ್ರೆಸ್ ಪಾರ್ಟಿ ಕೂಡ ಸೇರಿದ್ರ, ಅವರ ಮದುವೆ ಆಗಿದ್ದು ಯಾವಾಗ, ಅವರಿಗೆ ಎಷ್ಟು ಜನ ಮಕ್ಕಳು, ನಿಮ್ಗೆ ಗೊತ್ತಾ? ಭಾಳ ಅದ್ಭುತವಾಗಿ ಹಾಕಿ ಆಟ ಆಡ್ತಾ ಇದ್ರಂತೆ ದೇವೇಗೌಡರು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಕರ್ನಾಟಕದಿಂದ ಪ್ರಧಾನಿಯಾದ ಮೊಟ್ಟ ಮೊದಲ ಕನ್ನಡಿಗನ ಬಗ್ಗೆ ಇವತ್ತಿನ ಮಾಹಿತಿ ಇಷ್ಟು. ನಾಳೆ ಇನ್ನಷ್ಟು ಕೊಡ್ತೀನಿ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ದೊಡ್ಡಗೌಡ್ರ ಜೀವನಗಾಥೆ. ಅದು ಬರೋಬ್ಬರಿ 71 ವರ್ಷಗಳ ರಾಜಕೀಯ. ರೈತನ ಮಗ, ಎಂಜಿನಿಯರ್, ಗುತ್ತಿಗೆದಾರ, ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ರೆ ಸಮಯವೇ ಸಾಲದು. ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಹಾಗೂ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿದ್ದ ಗೌಡ್ರು ಮೇ 18ಕ್ಕೆ 91ನೇ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. 1996ರಿಂದ 97ರ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಹಾಗೂ 1994ರಿಂದ 96ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ. ದೇವೇಗೌಡರು ಅಂದು ಕಾಂಗ್ರೆಸ್ ಕಾರ್ಯಕರ್ತ. 1933ರ ಮೇ 18ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ದೇವೇಗೌಡರು ಜನಿಸಿದ್ರು. ಮಧ್ಯಮ ವರ್ಗದ ಕೃಷಿ ಕುಟುಂಬದ ದೊಡ್ಡೇಗೌಡ ಮತ್ತು ಶ್ರೀಮತಿ ದೇವಮ್ಮ ಮಡಿಲಲ್ಲಿ ಜನಿಸಿದ್ರು. ರೈತನ ಬದುಕಿನ ಕಷ್ಟಗಳು ಚೆನ್ನಾಗಿ ತಿಳಿದಿದ್ದ ಎಚ್ಡಿಡಿ ಸಿವಿಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ರು. 20 ವರ್ಷದ ಯುವಕನಾಗಿದ್ದಾಗಲೇ ರಾಜಕಾರಣಕ್ಕೆ ಧುಮುಕಿದ್ರು. ಶಿಕ್ಷಣ ಪೂರೈಸಿದ ನಂತರ 1953ರಲ್ಲಿ ಕಾಂಗ್ರೆಸ್ ಸೇರಿದ್ದರು. ದೇವೇಗೌಡರಿಗೆ 6 ಜನ ಮಕ್ಕಳು. ಚೆನ್ನಮ್ಮ ವಿಚಾರ ಹೇಳದೆ ದೇವೇಗೌಡರ ಜೀವನ ಚರಿತ್ರೆ ಪರಿಪೂರ್ಣ ಆಗೋದಿಲ್ಲ. ಯಾಕಂದ್ರೆ ಅವರದ್ದು ಪರಿಪೂರ್ಣ ದಾಂಪತ್ಯ. ಗೌಡ್ರು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ದೇವೇಗೌಡರ ಮಗಳು ಚೆನ್ನಮ್ಮರನ್ನ 1954ರಲ್ಲಿ ವಿವಾಹವಾದ್ರು. ಅವರಿಗೆ ಎಚ್.ಡಿ. ಬಾಲಕೃಷ್ಣ, ಎಚ್.ಡಿ. ರೇವಣ್ಣ, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರಮೇಶ್ ಎಂಬ ಗಂಡು ಮಕ್ಕಳಿದ್ರೆ, ಹಿರಿಮಗಳಾದ ಅನಸೂಯಾರನ್ನ ಖ್ಯಾತ ವೈದ್ಯ ಸಿ.ಎನ್. ಮಂಜುನಾಥ್ರಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಕೊನೆ ಮಗಳು ಶೈಲಜಾರನ್ನು ವೈದ್ಯ ಎಚ್.ಎಸ್. ಚಂದ್ರಶೇಖರ್ಗೆ ನೀಡಿ ಮದುವೆ ಮಾಡಿಕೊಟ್ರು. ಕಾಂಟ್ರಾಕ್ಟರ್ ಆಗಿದ್ದರು ದೇವೇಗೌಡರು. ಕಾಂಗ್ರೆಸ್ ಪಾರ್ಟಿ ಸೇರಿ 1962ರ ತನಕ ಆ ಪಕ್ಷದಲ್ಲೇ ಸದಸ್ಯರಾಗಿ ಉಳಿದಿದ್ದ ದೊಡ್ಡಗೌಡ್ರು ಆಂಜನೇಯ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಾಗಲೇ ಬಡವರ ಸೇವೆ ಮಾಡ್ತಿದ್ರು. ಹೊಳೆನರಸೀಪುರ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರೂ ಆಗಿದ್ರು. ಯೋಗ ಮಾಡೋದನ್ನ ಬಿಟ್ಟವರಲ್ಲ ದೇವೇಗೌಡರು. 91ನೇ ವಯಸ್ಸಿನಲ್ಲೂ ಕನ್ನಡಕ ಬಳಸದೆ, ಧ್ವನಿಯಲ್ಲಿ ಬದಲಾವಣೆ ಇಲ್ಲದೆ ಆರೋಗ್ಯವಂತರಾಗಿರುವ ಎಚ್.ಡಿ. ದೇವೇಗೌಡರು ನಿತ್ಯ ಯೋಗ ಮಾಡ್ತಾರೆ. ಕಟ್ಟುನಿಟ್ಟಿನ ಜೀವನ ಶೈಲಿಯಿಂದ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ದೇವೇಗೌಡರಿಗಿಂತಲೂ ಪತ್ನಿ ಚೆನ್ನಮ್ಮ ಅವರೇ ಹೆಚ್ಚು ಶ್ರೀಮಂತರು. ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಎಲ್ಲವನ್ನ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ಹೋಗಿದ್ವಿ ಅವ್ರ ಮನೆಗೆ. ಅವ್ರು ಹೇಳ್ತಾರೆ, ಈಗಲೂ ನನಗೆ ಹೋರಾಟದ ಕಿಚ್ಚಿದೆ, ಸ್ವಲ್ಪ ಕಾಲು ನೋವು ಅಂತಾರೆ. ಬಟ್ ಇವ್ರಿಗಿಂತ 6 ತಿಂಗಳು ದೊಡ್ಡವರು ಎಸ್ ಎಂ ಕೃಷ್ಣ. ಆಮೇಲೆ ಇವರು ಎಸ್ ಎಂ ಕೃಷ್ಣ ಆ್ಯಂಡ್ ಬಂಗಾರಪ್ಪ ಕೂಡ ಇವರಿಗಿಂತ 6 ತಿಂಗಳು ದೊಡ್ಡವರು.
ಸೊ ದೇವೇಗೌಡರು. ವೆಲ್ಕಮ್ ಬ್ಯಾಕ್. ಹಿಂದಿನಿಂದ ಒಂದು ವಾರ ಕಾಲ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೀವನ ಕಥೆ ಹೇಳ್ತೀನಿ. ಮಾಜಿ ಪ್ರಧಾನಿ ಎಲ್ಲಿ ಜನಿಸಿದ್ರು, ರಾಜಕೀಯಕ್ಕೆ ಬರುವ ಮುನ್ನ ಏನು ಮಾಡ್ತಾಯಿದ್ರು, ಅವರು ಕಾಂಗ್ರೆಸ್ ಪಾರ್ಟಿ ಕೂಡ ಸೇರಿದ್ರಾ, ಅವರ ಮದುವೆ ಆಗಿದ್ದು ಯಾವಾಗ, ಅವರಿಗೆ ಎಷ್ಟು ಜನ ಮಕ್ಕಳು, ನಿಮ್ಗೆ ಗೊತ್ತಾ? ಭಾಳ ಅದ್ಭುತವಾಗಿ ಹಾಕಿ ಆಟ ಆಡ್ತಾ ಇದ್ರಂತೆ ದೇವೇಗೌಡರು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಕರ್ನಾಟಕದಿಂದ ಪ್ರಧಾನಿಯಾದ ಮೊಟ್ಟ ಮೊದಲ ಕನ್ನಡಿಗನ ಬಗ್ಗೆ ಇವತ್ತಿನ ಮಾಹಿತಿ ಇಷ್ಟು. ನಾಳೆ ಇನ್ನಷ್ಟು ಕೊಡ್ತೀನಿ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ದೊಡ್ಡಗೌಡ್ರ ಜೀವನಗಾಥೆ. ಅದು ಬರೋಬ್ಬರಿ 71 ವರ್ಷಗಳ ರಾಜಕೀಯ. ರೈತನ ಮಗ, ಎಂಜಿನಿಯರ್, ಗುತ್ತಿಗೆದಾರ, ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ರೆ ಸಮಯವೇ ಸಾಲದು. ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಹಾಗೂ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿದ್ದ ಗೌಡ್ರು ಮೇ 18ಕ್ಕೆ 91ನೇ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. 1996ರಿಂದ 97ರ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಹಾಗೂ 1994ರಿಂದ 96ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ. ದೇವೇಗೌಡರು ಅಂದು ಕಾಂಗ್ರೆಸ್ ಕಾರ್ಯಕರ್ತ. 1933ರ ಮೇ 18ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ದೇವೇಗೌಡರು ಜನಿಸಿದ್ರು. ಮಧ್ಯಮ ವರ್ಗದ ಕೃಷಿ ಕುಟುಂಬದ ದೊಡ್ಡೇಗೌಡ ಮತ್ತು ಶ್ರೀಮತಿ ದೇವಮ್ಮ ಮಡಿಲಲ್ಲಿ ಜನಿಸಿದ್ರು. ರೈತನ ಬದುಕಿನ ಕಷ್ಟಗಳು ಚೆನ್ನಾಗಿ ತಿಳಿದಿದ್ದ HDD ಸಿವಿಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ರು. 20 ವರ್ಷದ ಯುವಕನಾಗಿದ್ದಾಗಲೇ ರಾಜಕಾರಣಕ್ಕೆ ಧುಮುಕಿದ್ರು. ಶಿಕ್ಷಣ ಪೂರೈಸಿದ ನಂತರ 1953ರಲ್ಲಿ ಕಾಂಗ್ರೆಸ್ ಸೇರಿದ್ದರು. ದೇವೇಗೌಡರಿಗೆ 6 ಜನ ಮಕ್ಕಳು. ಚೆನ್ನಮ್ಮ ವಿಚಾರ ಹೇಳದೆ ದೇವೇಗೌಡರ ಜೀವನ ಚರಿತ್ರೆ ಪರಿಪೂರ್ಣ ಆಗೋದಿಲ್ಲ. ಯಾಕಂದ್ರೆ ಅವರದ್ದು ಪರಿಪೂರ್ಣ ದಾಂಪತ್ಯ. ಗೌಡ್ರು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ದೇವೇಗೌಡರ ಮಗಳು ಚೆನ್ನಮ್ಮರನ್ನ 1954ರಲ್ಲಿ ವಿವಾಹವಾದ್ರು. ಅವರಿಗೆ HD ಬಾಲಕೃಷ್ಣ, HD ರೇವಣ್ಣ, HD ಕುಮಾರಸ್ವಾಮಿ, HD ರಮೇಶ್ ಎಂಬ ಗಂಡು ಮಕ್ಕಳಿದ್ರೆ ಹಿರಿಮಗಳಾದ ಅನುಸೂಯಾರನ್ನ ಖ್ಯಾತ ವೈದ್ಯ CN ಮಂಜುನಾಥ್ರಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಕೊನೆ ಮಗಳು ಶೈಲಜಾರನ್ನು ವೈದ್ಯ HS ಚಂದ್ರಶೇಖರ್ಗೆ ನೀಡಿ ಮದುವೆ ಮಾಡಿಕೊಟ್ರು. ಕಾಂಟ್ರಾಕ್ಟರ್ ಆಗಿದ್ದರು ದೇವೇಗೌಡರು. ಕಾಂಗ್ರೆಸ್ ಪಾರ್ಟಿ ಸೇರಿ 1962ರ ತನಕ ಆ ಪಕ್ಷದಲ್ಲೇ ಸದಸ್ಯರಾಗಿ ಉಳಿದಿದ್ದ ದೊಡ್ಡಗೌಡ್ರು ಆಂಜನೇಯ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಾಗಲೇ ಬಡವರ ಸೇವೆ ಮಾಡ್ತಿದ್ರು. ಹೊಳೆನರಸೀಪುರ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರೂ ಆಗಿದ್ರು. ಯೋಗ ಮಾಡೋದನ್ನ ಬಿಟ್ಟವರಲ್ಲ ದೇವೇಗೌಡರು. 91ನೇ ವಯಸ್ಸಿನಲ್ಲೂ ಕನ್ನಡಕ ಬಳಸದೆ ಧ್ವನಿಯಲ್ಲಿ ಬದಲಾವಣೆ ಇಲ್ಲದೆ ಆರೋಗ್ಯವಂತರಾಗಿರುವ HD ದೇವೇಗೌಡರು ನಿತ್ಯ ಯೋಗ ಮಾಡ್ತಾರೆ. ಕಟ್ಟುನಿಟ್ಟಿನ ಜೀವನ ಶೈಲಿಯಿಂದ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ದೇವೇಗೌಡರಿಗಿಂತಲೂ ಪತ್ನಿ ಚೆನ್ನಮ್ಮ ಅವರೇ ಹೆಚ್ಚು ಶ್ರೀಮಂತರು. ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಎಲ್ಲವನ್ನ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ಹೋಗಿದ್ವಿ ಅವ್ರ ಮನೆಗೆ. ಅವ್ರು ಹೇಳ್ತಾರೆ, ಈಗಲೂ ನನಗೆ ಹೋರಾಟದ ಕಿಚ್ಚಿದೆ, ಸ್ವಲ್ಪ ಕಾಲು ನೋವು ಅಂತಾರೆ. ಬಟ್
ಇವ್ರಿಗಿಂತ 6 ತಿಂಗಳು ದೊಡ್ಡವರು ಎಸ್ ಎಂ ಕೃಷ್ಣ. ಆಮೇಲೆ ಇವರು ಎಸ್ ಎಂ ಕೃಷ್ಣ ಆ್ಯಂಡ್ ಬಂಗಾರಪ್ಪ ಕೂಡ ಇವರಿಗಿಂತ 6 ತಿಂಗಳು ದೊಡ್ಡವರು. ಸೊ ದೇವೇಗೌಡರು